ತಲೆ ಮೇಲೆ ಹೊಡೆದು ನಾವು ಯಾರಿಗೂ ದುಡ್ಡು ಕೊಟ್ಬಿಟ್ಟು ಅಣ್ಣ ಅನ್ಸ್ಕೋಬಾರ್ದು. ನಡ್ಕೊಳ್ಳೋ ನಡವಳಿಕೆಯಲ್ಲಿ ಅಣ್ಣ ಅನ್ಸ್ಕೋಬೇಕು. ಯಾರಿಗಾನ ಒಬ್ಬಂಗೆ ದುಡ್ಡು ಕೊಟ್ಬಿಟ್ಟು ತಲೆ ಮೇಲೆ ಹೊಡೆಯೋವರೆಗೂ ಅಣ್ಣ ಅಂತ ಇರ್ತಾನೆ. ಬುಕ್ಕೆಟ್ಗೆ ಹೋಗೋ ತಗಡು ನನ್ನ ಮಗನೇ ಅನ್ಬಿಟ್ಟು ಕೊಡೋಗ್ಬಿಡ್ತಾನೆ. ಅದನ್ನೆಲ್ಲ ಇಲ್ಲಿಂದ ನಾವು ಅಂದಾಗ ಮನ್ಸು ವಿಸ ನೋಡಿ ಸರ್, ನಮ್ಗೆ ಇಲ್ಲಿರಬಾರ್ದು. ಇಲ್ಲಿ ಇತ್ತು ಅಂತಂದ್ರೆ ಉದಾಹರಣೆಗೆ ನೀವು ನನ್ನ ಹತ್ರ ಒಂದು ಸಿಗರೇಟ್ ಸೇರ್ತಾರಲ್ಲ ನನ್ನ ಮುಂದೆ, ನನಗೆ ಬಗೆ ಆಗಲ್ಲ. ನಾನು ಸುಮ್ಮನೆ ಹಿಂಗೆ ಅಂದ್ಕೊಂಡಿದ್ರೆ ಮಾಳ್ನಾಗೂ ನನ್ನ ಮುಂದೆ ಹತ್ಕೊಂಡು ಸಿಗರೇಟ್ ಸೇರ್ತಿದ್ದೀರ. ಒಂದು ದಿವಸ ಗೆಳೆಯ ನಂಗೆ ಭಾಷಣೆ ಆಗಲ್ಲ ಗೆಳೆಯ ಬಂದ್ಬಿಡೆ, ಅವತ್ತೇನೆ ಸೇದ್ಬಿಡ್ತೀರಾ. ಮಾಳ್ನಾಗ ಅಂಟಿಸ್ಬೇಕಾದ್ರೆ ನಿಮ್ಮ ಮನಸ್ಸೇ ಹೇಳ್ತದೆ ಅವ್ನಿಗೆ ಆಗೋದಿಲ್ಲ ಅಂತ. ನೀವು ಇವ್ರನ್ನ ಮೆಚ್ಚೋದು ಬೇಡ ಗೆಳೆಯ, ಇದ್ರಲ್ಲೇನೆ ಒಂದು ಅಲ್ಲಿತ್ತೆ. ನೀವು ದೇವ್ರು ಎಲ್ಲೈತೆ ಅಂತ ಹುಡುಕ್ತೀರಲ್ಲ, ಎಲ್ಲೂ ಇಲ್ಲ ಏನೂ ಇಲ್ಲ, ಇದ್ರಲ್ಲೈತೆ. ಏನಕ್ಕಪ್ಪ ಸಾಕ್ಷಿ ಅಂದರೆ, ಇವಾಗ ನಿಮ್ಮ ಹತ್ರ 100 ರೂಪಾಯಿ ಕದ್ಬಿಟ್ಟು ನಮ್ಮ ಹೆಂಗಸರಿಗೆ ಮಲ್ಲಿಗೆ ಹೂವು ಮಸಾಲೆ ಕೊಡಿಸ್ಬಿಟ್ಟು ಮಂಡಿಪೇಟೆಯಲ್ಲಿ ಹೋಗಿ ಮೂಟೆ ಹೊತ್ಬಿಟ್ಟು ಬಂದೆ ಅಂತೀನಿ. ಬೇರೆಯವ್ರು ಬೈಯಲ್ಲ, ಇದು ಬೈತದೆ ತಗಡೆ ನನ್ನ ಮಗನೇ, ಅಲ್ಲಿಂದ 100 ರೂಪಾಯಿ ಕದ್ಬಿಟ್ಟು ಬಂದು ಸುಳ್ಳು ಹೇಳ್ತಿದ್ಯಾ?